ಇದರಲ್ಲಿ ಒಂದು 1/4 kg ಕ್ಯಾಬೇಜ್ ಅಷ್ಟನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಇದಕ್ಕೆ ಹಾಕೊಂಡಿದ್ದೀವಿ 7 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು, 7 ಟೇಬಲ್ ಸ್ಪೂನ್ ಮೈದಾ, 5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಹಾಕೊಂಡಿದ್ದೀವಿ. ಇದನ್ನು ಇವಾಗ ಆಗಲೇ ಕಟ್ ಮಾಡ್ಕೊಂಡಿದ್ದಂಥ ಕ್ಯಾಬೇಜ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ 1/4 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ಕ್ಲೀನಾಗಿ ಇದನ್ನ ಇನ್ನೊಂದ್ಸಲಿ ಕಲಿಸ್ಕೊಳ್ಳೋಣ. ಇವಾಗ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಡಿದ್ದೀವಿ. ಈ ಕನ್ಸಿಸ್ಟೆನ್ಸಿಲೇ ಇರಬೇಕು, ಅದು ಗಟ್ಟಿಯಾಗಿ ಫುಲ್ಲು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಇರಬೇಕು ಇದು. ಇವಾಗ ಪುನಃ ನಾವು ಆ್ಯಡ್ ಮಾಡ್ತಾ ಇದ್ದೀವಿ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲು. ಎಣ್ಣೆ ಇವಾಗ ಈ ಫ್ಲೇಮಲ್ಲಿ ಫುಲ್ಲು ಕಾದಿದೆ. ಇದನ್ನು ಇವಾಗ ಮೀಡಿಯಂ ಫ್ಲೇಮ್ಗೆ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆಗೆ ಇದನ್ನ ಚಿಕ್ಕ ಚಿಕ್ಕ ಉಂಡೆಯಾಗಿ ಬಿಟ್ಕೊಳ್ಳೋಣ. ಇದು ಇವಾಗ ಒಂದು 60% ಅಷ್ಟು ಬೆಂದಿದೆ. ಇವಾಗ ಇದನ್ನ ಆಯಿಲಿಂದ ಎತ್ಕೊಂಡು ಸೈಡಲ್ಲಿ ಒಂದು ಕಡೆ ಇಟ್ಟಿರೋಣ. ಇವಾಗ ಎಣ್ಣೆನ ಪುನಃ ಇನ್ನೊಂದ್ಸಲಿ ಕಾಯಿಸೋದ ಈ ಫ್ಲೇಮಲ್ಲಿ ಇಡೋದ. ಆಗಲೇ ನಾವೇನು 60% ಅಷ್ಟು ಫ್ರೈ ಮಾಡ್ಕೊಂಡಿದ್ವಿ. ಇವಾಗ ಪುನಃ ಇನ್ನೊಂದ್ಸಲಿ ಆಯಿಲ್ ಒಳಗಡೆಗೆ ಡೀಪ್ ಫ್ರೈ ಮಾಡೋಣ. ನಾವೇನಕ್ಕೆ ರೆಡ್ ಈ ಕಡೆ ನೋಡ್ಕೊಂಡಿಲ್ಲ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾವೇನಕ್ಕೆ ಇದನ್ನ 2 ಸಲ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ವಿ ಅಂದರೆ, ಮೊದಲನೇ ಸಲ ಆಯಿಲಲ್ಲಿ ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿದಾಗ ಅದು ಕ್ಲೀನಾಗಿ ಒಳಗಡೆ ಎಲ್ಲ ಬೆಂದಿರ್ತದೆ, ಮೇಲ್ಗಡೆ ಕಲರ್ ಬಂದಿರಲ್ಲ ಮತ್ತೆ ಕ್ರಿಸ್ಪಿಯಾಗೂ ಬಂದಿರಲ್ಲ. 2ನೇ ಸಲ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಮೇಲ್ಗಡೆ ಕಲರು ಬರುತ್ತೆ ಮತ್ತೆ ಕ್ರಿಸ್ಪಿಯಾಗೂ ಇರುತ್ತೆ. ಅದಕ್ಕೋಸ್ಕರ ನಾವು 2 ಸಲ ಆಯಿಲಲ್ಲಿ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಇವಾಗ ಇದು ಆಯಿಲಲ್ಲಿ ಫುಲ್ಲು ಕ್ಲೀನಾಗಿ ಡೀಪ್ ಫ್ರೈ ಆಗಿದೆ, ಕಲರು ಬಂದಿದೆ ಮತ್ತೆ ಕ್ರಿಸ್ಪಿಯಾಗೂ ಬಂದಿದೆ. ಇವಾಗ ಇದನ್ನು ಆಯಿಲಿಂದ ತೆಗೆದುಕೊಳ್ಳೋಣ. ಇವಾಗ ಒಂದು 6 ಕ್ಯೂಬ್ ಅಷ್ಟು ಕ್ಯಾಪ್ಸಿಕಮ್, ಒಂದು 7ರಿಂದ 8 ಕ್ಯೂಬ್ ಅಷ್ಟು ಆನಿಯನ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಆಯಿಲಲ್ಲಿ ಡೀಪ್ ಫ್ರೈ ಆಗಿದೆ. ಆಯ್ತು, ಆಮೇಲೆ ಇವಾಗ ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀವಿ. ಇವಾಗ ನಾವು ಹಾಕೊಳ್ತಿದ್ದೀವಿ ಒಂದು ಸ್ವಲ್ಪ ಆನಿಯನ್ನು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್. ಇದೆರಡನ್ನೂ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಇವಾಗ ನಾವು ಇದಕ್ಕೆ ಹಾಕೊಳ್ತಿದ್ದೀವಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದು ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಚಿಲ್ಲಿ ಪೇಸ್ಟು, ಬ್ಯಾಡಗಿ ಚಿಲ್ಲಿ ಪೇಸ್ಟ್ ಮತ್ತು ಟೊಮೊಟೊ ಪೇಸ್ಟ್ನ ಒಂದು ಸೌಟಷ್ಟು ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೊಂದು ಸ್ವಲ್ಪ ವಾಟರ್. ಇವಾಗ ನಾವು ಇದಕ್ಕೊಂದು ಸ್ವಲ್ಪ ಹಾಕ್ತಿದ್ದೀವಿ ಸಾಲ್ಟು, ಪೆಪ್ಪರ್ ಪೌಡರು, ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ಇವಾಗ ಇದನ್ನು ಕ್ಲೀನಾಗಿ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಹಾಕ್ತಿದ್ದೀವಿ ವಿನಿಗರ್, ಒಂದು ಸ್ವಲ್ಪ ಸೋಯಾ ಸಾಸ್, ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ ಚಿಲ್ಲಿ ಸಾಸ್. ಇನ್ನೊಂದ್ಸಲ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಕ್ಲೀನಾಗಿ ಫ್ರೈ ಆಗಿದೆ. ಇದಕ್ಕೂ ಹಾಕ್ತಾ ಇದ್ದೀವಿ ನಾವು ಇವಾಗ ಆಗಲೇ ಡೀಪ್ ಫ್ರೈ ಮಾಡ್ಕೊಂಡಿದ್ದಂಥ ಡ್ರೈನ. ಇವಾಗ ಪುನಃ ನಾವು ಆ್ಯಡ್ ಮಾಡ್ತಿದ್ದೀವಿ ಆಗಲೇ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ
ಇವಾಗ ಲಾಸ್ಟಲ್ಲಿ ಗಾರ್ನಿಶಿಂಗ್ಗೆ ನಾವು ಹಾಕ್ತಿದ್ದೀವಿ ಒಂದು ಸ್ವಲ್ಪ ಬಿಳಿ ಎಳ್ಳು, ವೈಟ್ ತಿಲ್. For fantastic, my blooding. For fantastic, my blooding.